ಇದರ ಚಿತ್ರಕಥೆಯನ್ನು ಬರೆದವರು ಅಬ್ಬಾಸ್ ಕಿಯಾರೊಸ್ತಾಮಿ ಅವರು. ಇವರು ಇರಾನ್ನ ಇಂಪಾರ್ಟೆಂಟ್ ಡೈರೆಕ್ಟರ್. ಇವರ ಹತ್ರ ಈ ಫಿಲ್ಮ್ ಡೈರೆಕ್ಟರ್ ಆಗಿರುವಂತಹ ಜಾಫರ್ ಪನಾಹಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ. ಹಲವಾರು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿರ್ತಾರೆ ಅವರು. ಇದು ಅವರ ಮೊದಲ ಚಿತ್ರ, ಡೆಬ್ಯೂ ಫಿಲ್ಮ್ ಇದು. ಇದರ ಸ್ಕ್ರೀನ್ ಪ್ಲೇನ ಅಬ್ಬಾಸ್ ಕಿಯಾರೊಸ್ತಾಮಿ ಅವರೇ ಬರೆದಿದ್ದಾರೆ. ಒಂದು ಸಣ್ಣ ವಿಷಯವನ್ನು ಇಟ್ಕೊಂಡು ಒಂದು ಅದ್ಭುತವಾದ ಚಿತ್ರಕಥೆಯ ಮೂಲಕ ಒಂದು ಒಳ್ಳೆ ಸಿನಿಮಾ ಮಾಡಬಹುದು ಅಂತ ಇದರೊಳಗೆ ತೋರಿಸ್ಕೊಟ್ಟಿದ್ದಾರೆ. ಆದಷ್ಟು ರಿಯಲಿಸ್ಟಿಕ್ ಆಗಿ ಈ ಮೂವಿನ ತೆಗೆದಿದ್ದಾರೆ. ಯಾವುದೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರೋದಿಲ್ಲ. ಆ ಆಂಬಿಯನ್ಸ್ ಸೌಂಡ್ ಏನಿದೆ ಅದೇ ಇದರ ಒಂದು ಮ್ಯೂಸಿಕ್. ಈ ಫಿಲಂ ಸ್ಟಾರ್ಟ್ ಆಗಬೇಕಾದ್ರೆ ನ್ಯೂ ಇಯರ್ಗಿಂತ 90 ಮಿನಿಟ್ಸ್ ಇದೆ ಅಂತ ಅನೌನ್ಸ್ ಮಾಡ್ತಾರೆ ರೇಡಿಯೋದಲ್ಲಿ. ಆ 90 ಮಿನಿಟ್ಸ್ ಅಲ್ಲಿ ಕಥೆನ ಹೇಳಿರ್ತಾರೆ. ಅಷ್ಟೊಂದು ಅದ್ಭುತವಾಗಿ ಒಂದು ರಿಯಲಿಸ್ಟಿಕ್ ಆಗಿ ಈ ಅಪ್ರೋಚ್ ಮಾಡುವ ಮೂಲಕ ಈ ಫಿಲಂನ ಮಾಡಿದ್ದಾರೆ. ಆ ಫಿಲಂ ಎಂಡ್ ಆಗಬೇಕಾದ್ರೆ 90 ಮಿನಿಟ್ಸ್ ಆಗಿ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದ್ರೊಳಗೆ ಏನು ಅಂದ್ರೆ ಎರಡು ವಿಷಯ. ಒಂದು, ಈ ಒಂದು ಪುಟ್ಟ ಮಕ್ಕಳ ಪ್ರಪಂಚ ಏನಿದೆಯಲ್ಲ ಅದು, ಅಂದ್ರೆ ಅವರ ಒಂದು ಮುಗ್ಧತೆ, ಅವರ ಒಂದು ಆಸೆಗಳು, ಅವ್ರ ಜಗತ್ತನ್ನು ನೋಡುವ ವಿಧಾನ ಇದೇ ಬೇರೆ ಆಗ್ತಾ ಇರುತ್ತೆ. ಆದ್ರೆ ನಮ್ಮ ಹಿರಿಯರ ಒಂದು ಜಗತ್ತೇ ಬೇರೆ ಇರುತ್ತೆ. ನಮ್ಮದೇ ಆದ ಸಮಸ್ಯೆಗಳಿರ್ತೀವಿ. ಇವೆರಡೂ ಅವರು ಈ ಎರಡು ವಿಷಯಗಳ ನಡುವೆ ಇರೋ ಕಾಂಟ್ರಾಸ್ಟಿಂಗ್ ನ ಸಹ ಪೋರ್ಟ್ರೇ ಮಾಡಿರ್ತಾರೆ. ಅದೇ ರೀತಿ ಇದರೊಳಗೆ ಮನುಷ್ಯನ ಸ್ವಾರ್ಥ ಏನಿದೆ ಅದನ್ನು ತೋರಿಸ್ತಾರೆ. ಅಂದ್ರೆ ಈ ಫಿಲಂನ ಫುಲ್ಲು ಆ ರಜಿ ಅನ್ನೋ ಹುಡುಗಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ನಾವು. ಅವಳಿಗೆ ಹೇಗಾದ್ರೂ ಆ ನೋಟ್ ಸಿಕ್ಬಿಡಲ್ವಾ, ಅವಳು ಗೋಲ್ಡ್ ಫಿಶ್ ತಗೊಳೋದಿಲ್ವಾ ಅಂತ. ಕೊನೆಗೆ ಬರುವಂತಹ ಬಲೂನ್ ಮಾರೋ ಹುಡುಗ ಏನಿದಲ್ಲ, ಅವನು ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಆಗ್ಬಿಡ್ತಾನೆ. ಯಾಕಂದ್ರೆ ಅವನು ಆ ನೋಟ್ನ ತೆಗೆಯೋದಕ್ಕೆ ಹೆಲ್ಪ್ ಮಾಡ್ತಾನೆ. ಹೆಲ್ಪ್ ಮಾಡಿದ್ಮೇಲೆ ಈ ಅಣ್ಣ ತಂಗಿ ಇಬ್ರು ಅವನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಂದ್ರೆ ಮನುಷ್ಯನ ಸ್ವಭಾವ ಏನು ಅಂದ್ರೆ, ತನಗೆ ಕಷ್ಟದಲ್ಲಿದ್ದಾಗ ಅವನು ಬೇರೆಯವರ ಸಹಾಯಕ್ಕಾಗಿ ಕಾಯ್ತಾ ಇರ್ತಾನೆ. ಆ ಸಹಾಯ ಸಿಕ್ಕಿದ ಮೇಲೆ, ಅವನ ಕೆಲಸ ಮುಗಿದ್ಮೇಲೆ ಆ ಸಹಾಯ ಮಾಡೋದನ್ನ ಅವನು ನೆನೆಸ್ಕೊಳ್ಳೋದಿಲ್ಲ ಅಂತ. ಅದೇ ರೀತಿ ನಾವು ಈ ಮೂವಿಯಲ್ಲಿ ನೋಡಬೇಕಾದ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ, ಈ ಮೂವಿಯಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್, ಇವರು ತೋರಿಸುವಂತಹ ಒಂದು ಮಾನವೀಯತೆ, ಪ್ರೀತಿ, ವಿಶ್ವಾಸ ಮತ್ತು ಒಂದು ಇನ್ನೋಸೆನ್ಸ್. ನಾವು ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ರಜಿಯಾ ತನ್ನ ಹಣವನ್ನು ಈ ಸ್ನೇಕ್ ಚಾರ್ಮರ್ಸ್ ಹತ್ರ ಕಳ್ಕೊಂಡಾಗ ನಮಗೆ ಒಂದು ಸಣ್ಣ ಟೆನ್ಷನ್ ಆಗುತ್ತೆ. ಇಲ್ಲಿ ಇವರು ಮೋಸ ಮಾಡಿಬಿಡ್ತಾರೋ ಹುಡುಗಿಗೆ ಅಂತ. ಅಂದರೆ ಆ ಹಾವಾಡಿಗ ಆ ಮಗುಗೆ ಹಣವನ್ನು ವಾಪಸ್ ಕೊಟ್ಟು ಕಳಿಸೋದಿರ್ಬೋದು. ಆ ಫಿಶ್ ಶಾಪ್ನ ಓನರ್ ರಜಿಯಾ ವಾಪಸ್ ಬಂದಾಗ, ನೀನು ಈ ಮೀನನ್ನ ತೆಗೆದುಕೊಂಡು ಹೋಗು, ಹಣ ಆಮೇಲೆ ಕೊಡು ಅಂತ ಹೇಳೋದಿರ್ಬೋದು. ಆಗ ರಜಿಯಾ, ಬೇಡ ಬೇಡ, ನಾನು ಹಣ ಕೊಟ್ಟು ತೊಗೊಂಡೋಗ್ತೀನಿ, ಆದರೆ ಯಾರೂ ಕೊಡಬೇಡಿ, ಇಲ್ಲೇ ಇಟ್ಕೊಂಡಿರಿ ಈ ಫಿಶ್ನ ಅಂತ ಹೇಳೋದಿರ್ಬೋದು. ಈ ಸೋಲ್ಜರ್ಸ್ ಜೊತೆ ಅವಳು ಮಾತಾಡೋದು, ಈ ಪುಟ್ಟ ಹುಡುಗಿ ಆ ಸೋಲ್ಜರ್ಸ್ ಜೊತೆ ಮಾಡುವ ಇಂಟರಾಕ್ಷನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಈ ಸೋಲ್ಜರ್ ತನ್ನ ತಂಗಿಯರ ಬಗ್ಗೆ ಹೇಳೋದು, ತನ್ನ ಹಳ್ಳಿ ಬಗ್ಗೆ ಹೇಳೋದು, ತಾನು ಏಕೆ ನ್ಯೂ ಇಯರ್ಗೆ ತನ್ನ ಹಳ್ಳಿ